ಹಾಯ್ ಗೆಳೆಯರೇ, ಶುಭೋದಯ. ಈಗ ನಮ್ಮ ಗುಲ್ಬರ್ಗದಾಗ ಮೋಸ್ಟ್ 10 ಪ್ಲೇಸ್ ಇದ್ದಾವೆ. ಅದರಲ್ಲಿ ಮೊದಲನೇ ಸ್ಥಾನ ಬಂದಿದ್ದು ಯಾವುದಪ್ಪ ಅಂತಂದರೆ ಇದು ಬಂದೇ ನವಾಜ್ ದರ್ಗಾ ಅಂತ ಹೇಳ್ಬಿಟ್ಟು. ಈ ಬಂದೇ ನವಾಜ್ ದರ್ಗಾವು ನೋಡೋಕ್ಕೆ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಒಂದ್ಸಲ ಬಂದು ವಿಸಿಟ್ ಕೊಡಿ. ಮತ್ತು 2ನೇ ಸ್ಥಾನದಾಗಿರೋದು ಯಾವುದಪ್ಪ ಅಂತಂದ್ರೆ ಇದಕ್ಕೆ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಕಿಲ್ಲಾ ಅಂತ ಕರೀತಾರೆ. ಇದು ಹಳೆಯ ಪುರಾತನ ಕಾಲದ ಕಿಲ್ಲಾ ಐತಿ. ಇಲ್ಲಿ ಎಲ್ಲ ಮದ್ದು ಗುಂಡು ಹಿಂದೆ ಎಲ್ಲ ಯೂಸ್ ಮಾಡ್ತಾಯಿದ್ರು. ಮುಂದೆ ಯಾವುದಪ್ಪ ಅಂತಂದರೆ 3ನೇ ಸ್ಥಾನದಲ್ಲಿರೋದು ಗುಂಬಜ್ ಥಂಬ ಅಂತ ಹೇಳ್ಬಿಟ್ಟು. ಇದು ಇಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಕಿಲ್ಲಾ ಇತ್ತಲ್ವ, ಅದ್ರದ್ದು ಅಲ್ಲಿಂದ ಈ ಕಡೆ ಎಲ್ಲ ಏನಾದರೂ ಸರ್ಚ್ ಮಾಡ್ಬೇಕಾದ್ರೆ ಇಲ್ಲಿ ಜನ ಇರ್ತಿದ್ರು. ಆಮೇಲೆ ನಮ್ಮ ಗುಲ್ಬರ್ಗದಲ್ಲಿ ಮೋಸ್ಟ್ ದೇವಸ್ಥಾನ ಯಾವುದು ಫೇಮಸ್ ಅಪ್ಪ ಅಂತಂದರೆ ಶ್ರೀ ಶರಣಬಸವೇಶ್ವರ ಅವರ ದೇವಸ್ಥಾನ. ಇದು ಶರಣಬಸವೇಶ್ವರ ದೇವಸ್ಥಾನ ಇದು ಪುರಾತನ ಕಾಲದಿಂದ ಇಲ್ಲಿ ಸ್ಥಾಪನೆ ಆಗೋದಂಥ ದೇವಸ್ಥಾನ. ಆಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಇದು 5ನೇ ಸ್ಥಾನ ಪಡ್ಕೊಂಡಿರೋದು. ಈ ದೇವಸ್ಥಾನ ಚಂದ್ರಬಾಲಮ್ಮ ಟೆಂಪಲ್ ಅಂತ ಹೇಳ್ಬಿಟ್ಟು. ಇದು ಹಳೆ ಕಾಲದ ದೇವಸ್ಥಾನ. ಇಲ್ಲಿ ಕಂಬಗಳು ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಅಲ್ಲೇ ಪಕ್ಕದಲ್ಲಿರೋದಂಥ ಡ್ಯಾಮ್ ಇದು ಈ ಡ್ಯಾಮದಲ್ಲಿ ನೋಡಿ ಪ್ಲೇಸ್ ಎಲ್ಲ ಸುತ್ತಮುತ್ತ ಚೆನ್ನಾಗಿದೆ. ಆಮೇಲೆ ಮಳೆ ಬಂದಂತೂ ಇದು ನೋಡೋಕ್ಕಂತೂ ಸೂಪರಾಗಿರುತ್ತೆ, ಎಲ್ಲ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಗುಲ್ಬರ್ಗದ ನೆಕ್ಸ್ಟ್ 7ನೇ ಸ್ಥಾನ ಪಡ್ಕೊಂಡಿದೆ ಯಾವುದಪ್ಪ ಅಂತಂದರೆ ಶ್ರೀ ನಮ್ಮ ದತ್ತಾತ್ರೇಯ ಟೆಂಪಲ್. ಇದು ಮೋಸ್ಟ್ ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ಪ್ಲೇಸ್ ನೋಡೋಕ್ಕೆ. ಆಮೇಲೆ 8ನೇ ಸ್ಥಾನ ಪಡೆದಿದೆ ಯಾವುದಪ್ಪ ಅಂತಂದರೆ ಬುದ್ಧ ವಿಹಾರ. ಬುದ್ಧ ವಿಹಾರ ಹೆಂಗಪ್ಪ ಅಂತಂದ್ರೆ ಇದು ಈ ಕಡೆ ಅಷ್ಟೇ ಇದು ಒಂದು ಸ್ಥಾನಕ್ಕೆ ಒಳ್ಳೆಯ ಪ್ಲೇಸ್ ಇದೆ ನೋಡೋಕ್ಕೆ. ಮುಂದೆ ಮಾಣಿಕ್ಯತ, ಇದು ಮುಂಚೆ ಚೆನ್ನಾಗಿತ್ತು, ಇವಾಗೆಲ್ಲ ಈ ಮಳೆ ಬಂದ್ಬಿಟ್ಟು ಆಮೇಲೆ ಇದಾಗಿಬಿಟ್ಟು ಸ್ವಲ್ಪ ಎಲ್ಲ ಇದಾಗಿತ್ತು ಹೋಗಿದೆ. ಮುಂದೆ ಬಂದಂಥ ಚಂದ್ರನಾಥ್ ಸ್ವಾಮಿ ಅಂತ ಹೇಳ್ಬಿಟ್ಟು ಇದು 10ನೇ ಸ್ಥಾನದಲ್ಲಿರುವಂಥ ದೇವಸ್ಥಾನ, ಒಳ್ಳೆ ಚೆನ್ನಾಗಿದೆ. ಆಮೇಲೆ ನೋಡಿ